ಕೋಲ್ಕತ್ತಾದ ಟೆಂಗ್ರಾ ಪ್ರದೇಶದ ಕಾಳಿ ದೇವಸ್ಥಾನವು ತನ್ನ ವಿಶಿಷ್ಟ ಆಚರಣೆಗಳಿಂದಲೇ ಎಲ್ಲೆಡೆ ಸುದ್ದಿಯಲ್ಲಿದೆ. ಇಲ್ಲಿ ಭಕ್ತರಿಗೆ ಚೈನೀಸ್ ಆಹಾರವನ್ನ ಪ್ರಸಾದವಾಗಿ ನೀಡಲಾಗುತ್ತೆ. 60 ವರ್ಷಗಳಷ್ಟು ಹಳೆಯದಾದ ಈ ದೇವಸ್ಥಾನದ ಇತಿಹಾಸವು ಒಂದು ಅದ್ಭುತವಾದ ಪವಾಡದೊಂದಿಗೆ ಸಂಬಂಧಿಸಿದೆ. ಇಲ್ಲಿ ನೂಡಲ್ಸ್, ಫ್ರೈಡ್ ರೈಸ್ ಮತ್ತು ಮೊಮೋಸ್ಗಳನ್ನ ದೇವರಿಗೆ ನೈವೇದ್ಯವಾಗಿ ಇಡಲಾಗುತ್ತೆ. ಭಾರತದಲ್ಲಿ ಸಾಕಷ್ಟು ದೇವಾಲಯಗಳಿವೆ. ಅವುಗಳಲ್ಲಿ ಅನೇಕ ದೇವಾಲಯಗಳು ತಮ್ಮ ವಿಶಿಷ್ಟ ಸಂಪ್ರದಾಯ ಹಾಗೂ ಪವಾಡಗಳಿಂದ ವಿಶ್ವ ಪ್ರಸಿದ್ಧವಾಗಿದೆ. ಇದೀಗ ಕೋಲ್ಕತ್ತಾದ ದೇವಾಲಯವೊಂದು ಎಲ್ಲೆಡೆ ಭಾರಿ ಸುದ್ದಿಯಲ್ಲಿದೆ. ಇದಕ್ಕೆ ಕಾರಣ ಇಲ್ಲಿ ಭಕ್ತರಿಗೆ ನೀಡಿರುವಂತಹ ಪ್ರಸಾದ. ಇನ್ನು ಕೋಲ್ಕತ್ತಾದ ಟೆಂಗ್ರಾ ಪ್ರದೇಶದಲ್ಲಿರುವಂತಹ ಕಾಳಿ ದೇವಾಲಯದಲ್ಲಿ ನೂಡಲ್ಸ್, ಫ್ರೈಡ್ ರೈಸ್ ಹಾಗೂ ಮೊಮೋಸ್ಗಳನ್ನ ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತೆ. ಈ ಪ್ರದೇಶವು ಚೈನಾ ಟೌನ್ ಎಂಬ ಹೆಸರಿನಿಂದಲೂ ಕೂಡ ಪ್ರಸಿದ್ಧವಾಗಿದೆ. ಇನ್ನು ಈ ದೇವಾಲಯವನ್ನ ಚೀನಿ ಕಾಳಿ ದೇವಾಲಯ ಎಂದು ಕರೆಯಲಾಗುತ್ತೆ. ಈ ದೇವಾಲಯವು 60 ವರ್ಷ ಹಳೆಯದಾಗಿದ್ದು ದೇವಿಯನ್ನ ಹಿಂದೂಗಳು ಮಾತ್ರವಲ್ಲದೆ ಚೀನಿ ಜನರು ಸಹ ಪೂಜಿಸುತ್ತಾರೆ. ಕಾಳಿಘಾಟ್ ಕಾಳಿ ದೇವಾಲಯದ ನಿಖರವಾದ ಮೂಲವು ನಿಗೂಢತೆಯಿಂದ ಕೂಡಿದೆ. ಆದ್ರೆ ಇದು ಹಲವಾರು ಶತಮಾನಗಳ ಹಿಂದಿನದು ಎಂದು ನಂಬಲಾಗಿದೆ. ಪ್ರಸ್ತುತ ರೂಪದಲ್ಲಿರುವ ಈ ದೇವಾಲಯವನ್ನ 19ನೇ ಶತಮಾನದ ಆರಂಭದಲ್ಲಿ ಬಂಗಾಳದ ಪ್ರಮುಖ ಜಮೀನ್ದಾರ ಕುಟುಂಬವಾದ ಸಬರ್ಣ ರಾಯ್ ಚೌಧರಿ ಕುಟುಂಬವು ನಿರ್ಮಿಸಿತು. ದೇವಾಲಯದ ಕಾಳಿಘಾಟ್ ಎಂಬ ಹೆಸರು ಕಾಳಿ ಕ್ಷೇತ್ರ ಎಂಬ ಪದದಿಂದ ಬಂದಿದೆ. ಇದರರ್ಥ ಕಾಳಿಯ ಭೂಮಿ. ಕೋಲ್ಕತಾ ನಗರದ ಹೆಸರು ಕೂಡ ಕಾಳಿಘಾಟ್ನಿಂದ ಬಂದಿದೆ ಎಂದು ನಂಬಲಾಗಿದೆ. ಇನ್ನು ಹಲವು ವರ್ಷಗಳ ಹಿಂದೆ ಚೀನಾದ ಕುಟುಂಬವೊಂದು ಅನಾರೋಗ್ಯದಿಂದ ಬಳಲ್ತಾ ಇದ್ದ ತಮ್ಮ 10 ವರ್ಷದ ಮಗುವನ್ನ ಬದುಕಿಸೋದಕ್ಕೆ ಇಲ್ಲಿಗೆ ಕರೆತಂದಿದ್ರು. ವೈದ್ಯರು ತಮ್ಮ ಕೈಲಾದಷ್ಟು ಪ್ರಯತ್ನಿಸಿ ಮಗು ಬದುಕೋದೇ ಕಷ್ಟ ಅಂತ ಹೇಳಿದ್ರಂತೆ. ಆ ಸಮಯದಲ್ಲಿ ಈ ಚೀನಿ ಕುಟುಂಬ ತಮ್ಮ ಮಗುವನ್ನ ಈ ಕಾಳಿದೇವಿಯ ದೇವಸ್ಥಾನದ ಬಳಿ ಇರುವಂತಹ ಮರದ ಕೆಳಗೆ ಬಂಡೆಗಳ ಬಳಿ ಮಲಗಿಸಿ ದೇವಿಯನ್ನ ಪ್ರಾರ್ಥಿಸಿದ್ರು. ಕಾಳಿದೇವಿಯು ಅವರ ಪ್ರಾರ್ಥನೆಗಳನ್ನ ಕೇಳಿ ಮಗುವನ್ನ ಮತ್ತೆ ಬದುಕಿಸಿತ್ತು ಎಂದು ಹೇಳಲಾಗುತ್ತೆ. ಇಂದು ಆ ಸ್ಥಳದಲ್ಲಿ ದೇವಿಯ ದೇವಾಲಯವನ್ನ ನಿರ್ಮಿಸಲಾಗಿದೆ. ಒಂದು ಪ್ರತಿಮೆಯನ್ನ ಸ್ಥಾಪಿಸಲಾಯಿತು. ಆದ್ರೆ ಆ 2 ಕಪ್ಪು ಕಲ್ಲುಗಳು ಇನ್ನೂ ಅದೇ ಸ್ಥಳದಲ್ಲಿವೆ. ಈ ಪ್ರದೇಶದಲ್ಲಿ ಹೆಚ್ಚಾಗಿ ಚೀನಿಯರು ವಾಸಿಸುತ್ತಾರೆ. ಈ ದೇವಾಲಯಕ್ಕೆ ಪೂಜೆ ಸಲ್ಲಿಸಲು ಹೆಚ್ಚಿನ ಸಂಖ್ಯೆಯ ಚೀನಿಯರು ಬರ್ತಾರೆ. ಇನ್ನು ಪ್ರಸಾದವಾಗಿ ಚೀನಿ ಆಹಾರ ಮಾತ್ರ ಲಭ್ಯವಿರುತ್ತೆ. ಈ ದೇವಾಲಯದ ವಿಶೇಷವೆಂದ್ರೆ ಇಲ್ಲಿ ಪ್ರಸಾದವಾಗಿ ಚೀನಿ ಆಹಾರ ಮಾತ್ರ ಲಭ್ಯವಿದೆ. ಇನ್ನು ದೇವಾಲಯದಲ್ಲಿ ನೂಡಲ್ಸ್, ಚೌಮೀನ್ ಮತ್ತು ಫ್ರೈಡ್ ರೈಸ್ ಅನ್ನ ಪ್ರಸಾದವಾಗಿ ನೀಡಲಾಗುತ್ತೆ. ಅವರು ಮಂಚೂರಿಯನ್ ನಂತಹ ತಿನಿಸುಗಳನ್ನ ಬಡಿಸ್ತಾರೆ. ಹಿಂದೂ ಸಂಪ್ರದಾಯಗಳ ಪ್ರಕಾರ ದೇವಾಲಯದಲ್ಲಿ ಪೂಜೆ ಮತ್ತು ಆರತಿಯನ್ನ ಮಾಡಲಾಗುತ್ತೆ. ಆದ್ರೆ ಕಾಳಿದೇವಿಯ ಪೂಜೆಯ ಸಮಯದಲ್ಲಿ ಮೇಣದ ಬತ್ತಿಗಳನ್ನ ಸಹ ಬೆಳಗ್ತಾರೆ. ಇದರೊಂದಿಗೆ ಕೈಯಿಂದ ಮಾಡಿದ ಕಾಗದದ ದೀಪವನ್ನ ಬೆಳಗಿಸುವ ವಿಶೇಷ ಸಂಪ್ರದಾಯವೂ ಇದೆ. ಹೀಗೆ ಮಾಡೋದ್ರಿಂದ ದುಷ್ಟ ಶಕ್ತಿಗಳು ಹತ್ತಿರ ಬರೋದಿಲ್ಲ ಎಂದು ಹೇಳಲಾಗುತ್ತೆ.